ಸಭಾಧ್ಯಕ್ಷರೇ, ಸಂಗಪ್ಪ ಅಂತ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ಮೆಂಟ್ ಆಯ್ತು. ಓಕೆ, ಪ್ರತಿಪಕ್ಷ ನಾಯಕರು ಹೇಳಿಬೇಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ನಮ್ಗೆ ಯಾವ ರೀತಿ ಪ್ರೇಮ, ಪ್ರೀತಿ, ಗೌರವ ಇದೆ ಅಂತಂದ್ರೆ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೋಡಿದೆ, ಫ್ರೆಂಡ್ಸ್, ಐ ಆಮ್ ಕಲೆಕ್ಟಿಂಗ್ ದ ಫೋಟೋಗ್ರಾಫ್ಸ್ ಆಫ್ ಮಹಾತ್ಮ ಗಾಂಧಿ. ಸ್ನೇಹಿತರೆ, ನಾನು ಮಹಾತ್ಮ ಗಾಂಧಿಯವರ ಚಿತ್ರಗಳನ್ನು ಸಂಗ್ರಹ ಮಾಡುತ್ತಿದ್ದೇನೆ. ಪ್ಲೀಸ್ ಕಾಂಟ್ರಿಬ್ಯೂಟ್ ಟು ಮೈ ಕಲೆಕ್ಷನ್. ದಯವಿಟ್ಟು ನನ್ನ ಸಂಗ್ರಹಕ್ಕೆ ನಿಮ್ಮ ಕೊಡುಗೆ ಬಿಡಿ. ಆದರೆ ಒಂದು ಕಂಡೀಷನ್, ದ ಫೋಟೋಗ್ರಾಫ್ಸ್ ಶುಡ್ ಬಿ ಆನ್ 500 or 2000 rupees ನೋಟ್ಸ್ ಅಂತ. ಕರೆನ್ಸಿ ನೋಟ್ ಮೇಲಿರೋ ಗಾಂಧಿನೇ ನಮಗೆ ಬಹಳ ಮುಖ್ಯ. ನಿಜವಾಗ್ಲೂ ಗಾಂಧಿ ತತ್ವ ಅಲ್ಲ, ಗಾಂಧಿದು ತಿಳುವಳಿಕೆ ಅಲ್ಲ. ಅವ್ರು ಹೇಳಿದಂಗೆ ಇಂಥ ಒಂದು ತಿಳ್ಕೊಳ್ಳುವ ಗಾಂಧಿಯವರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಜಾಹೀರಾತು ಮಾಡ್ತಾರೆ. ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ ಟೆಕ್ನಿಕಲ್ ಅವ್ರು ಏನಿದೆ ವಾದ ಮಾಡಲಿ, ಆದ್ರೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಈ ರೀತಿ ಜಾಹೀರಾತನ್ನ ರಾಜ್ಯ ಸರ್ಕಾರ ಕೊಡೋದಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಇದಕ್ಕೆ ಅವಕಾಶನೂ ಕೊಡಬಾರ್ದು. ತಾವು ಮಾನ್ಯ ಮಂತ್ರಿಗಳು ನರೇಗಾ ವಿಷಯ ಬಂದಾಗ ಎಲ್ಲ ಚರ್ಚೆ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ನೀವು 2 ಅಲ್ಲ 10 ದಿನ ಕರೀರಿ, ನಾವೇನು ಚರ್ಚೆ ಮಾಡ್ತೀವಿ, ನಾವೇನು ಓಡೋಗ್ತಾ ಇಲ್ಲ. 10 ದಿವಸದಲ್ಲಿ ಈಗ ಪ್ರಶ್ನೆ ಇರೋದು, ಈ ಅಡ್ವರ್ಟೈಸ್ಮೆಂಟ್ ಸರ್ಕಾರಿ ಜಾಹೀರಾತು ಆಗಬಾರ್ದು, ಕಾಂಗ್ರೆಸ್ ಜಾಹೀರಾತು ಆಗಲಿ ಅಂತ ಮಾತ್ರ. ಪ್ರಿಯಾಂಕಾ ಖರ್ಗೆ ಈ ಕ್ಷಣಕ್ಕೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ, ಇಲ್ಲಾಂದ್ರೆ ಉಳಿದೆಲ್ಲದ ವಿಷಯ ತಗೊಂಡ್ರೆ ನಾವು ನೀವು ನೆಕ್ಸ್ಟ್ ಅನ್ಕೊಂಡ್ರೆ ನಾವು ಯಾವ್ದು ಇನ್ನೂ ಕೂಡ ವಿರೋಧ ಪಕ್ಷದವರು ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇಲ್ಲ. ಇವತ್ತು ಮೊಟಕಾಗಿದೆ, ಯಾವ ರೀತಿ ಇವತ್ತಿನ ದಿವಸ ಸ್ವಾತಂತ್ರ್ಯ ಹೋಗ್ತಾ ಇದೆ, ವಿಕೇಂದ್ರೀಕರಣದ ವಿರುದ್ಧವಾಗಿ ಎಲ್ಲವನ್ನು ಕೂಡ ನಾವು ಹೇಳ್ತೀವಿ. ಈಗಿರುವಂಥದ್ದು ಇಷ್ಟೇ ಅಡ್ವರ್ಟೈಸ್ಮೆಂಟ್ ಬಗ್ಗೆ. ಅಡ್ವರ್ಟೈಸ್ಮೆಂಟ್ ನಾವು ಅಭಿಪ್ರಾಯವನ್ನ ಒಂದು ಸೃಜನಶೀಲತೆಯಿಂದ ಆ ಒಂದು ಅಂದ್ರೆ ಏನ್ ಮಾಡಿ ಏನ್ ತಿಳ್ಕೊಂಡಿದ್ದಾರೆ ಅವರು? ಇಲ್ಲಿ ಏನಂತ ತಿಳ್ಕೊಂಡಿದ್ದಾರೆ ಇದು ಸದನವಾದ ರೀತಿಯ ನೀವು ಅವರನ್ನ ಸಸ್ಪೆಂಡ್ ಮಾಡಬೇಕು. ಅದು ಬಿಟ್ಟು ನಾವು ಯಾವುದನ್ನು ಒಪ್ಪೋದಿಲ್ಲ. ಅದನ್ನು ಬಿಟ್ಟು ನಾವು ಒಪ್ಪೋದಿಲ್ಲ. ನಾವು ಈ ರೀತಿ ಅನ್ಸ್ಕೊಳಕ್ ಬರ್ಬೇಕಾ ಸ್ವಾಮಿಲಿ? ನಾವು ತಲೆ ಹಿಡ್ಕರು ಅಂತ ಹೇಳಲಿಕ್ಕೆ ಏನು ಆಧಾರ ಇದೆ? ಸದನವನ್ನು 10 ನಿಮಿಷ ವಜಾ ಮಾಡಿ ಮಾನ್ಯ ಸಭಾಪತಿಯವರು ಸರಿ ಹೋಗೋದಿಲ್ಲ, ಪುನಃ ಅವರಿಗೆ ಮಾತನಾಡೋಕ್ಕೆ ಅವಕಾಶ ಕೊಡ್ತಿದ್ದೀರಿ. ಇದರ ಸಂಪೂರ್ಣ ಜವಾಬ್ದಾರಿ ಮಾನ್ಯ BK ಹರಿಪ್ರಸಾದ್ ಆಗಿದ್ದು, ಇವತ್ತು ಸದನ ನಡೆಯುತ್ತಿಲ್ಲ ಅಂದರೆ ಅದಕ್ಕೆ ಮಾನ್ಯ BK ಹರಿಪ್ರಸಾದ್ ಕಾರಣರಾಗಿದ್ದಾರೆ. ಅವತ್ತು ಗಣಯುಕ್ತ ರಾಜ್ಯಪಾಲರು ಮುಂದೆ ಹೋಗಿ ಕೈ ತೋರಿಸಿ ಮಾತನಾಡಿದ್ದು ತಪ್ಪು. BK ಹರಿಪ್ರಸಾದ್ ಕಾಲು ತೋರಿಸಬೇಕಾಗುತ್ತದೆ, ಕಾಲು ತೋರಿಸೋಕ್ಕಾಗುತ್ತೆ, ಕೈ ತೋರಿಸಬೇಕು, ಕಾಲು ತೋರಿಸೋದು ಇದನ್ನು ಸಹಿತ ಕಡತದಿಂದ ನಾನು ತೆಗೆದಾಕ್ತೀನಿ. ನಾನು ಆ ಹೇಳಿರ್ತಕ್ಕಂಥ ನಿಜ.
ಅದರಲ್ಲಿ ಹೆಣ್ಣು ಮಕ್ಕಳು ಬಿಟ್ಟಿಲ್ಲ ಅನ್ನೋದು ಮತ್ತು ಪೋಕ್ಸೋ ಕೇಸಲ್ಲಿ ನಾವು ಅಂತ ಹೇಳಿದ್ದೀವಿ. ಆ ಪೋಕ್ಸೋ ಕೇಸ್ ಕೋರ್ಟಲ್ಲಿ ಇರೋದ್ರಿಂದ ಆ ಕೇಸ್ನ ತಗೊಳ್ಳೋದಿಲ್ಲ. ಹೆಣ್ಣು ಮಕ್ಕಳು ಬಿಟ್ಟಿಲ್ಲ ಅನ್ನೋ ವಿಚಾರದಲ್ಲಿ ಯಾರಿಗಾದರೂ ನೋವಾಗಿದ್ರೆ ನಾನು ಆ ಪದವನ್ನು ವಾಪಸ್ ತಗೊಳ್ತೇನೆ. ಈ ಸದನ ಗೌರವಿತವಾದ ಮನೆ, ಯಾರು ಈ ಥರದ ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಯಾರು ಮಾತಾಡಬೇಡಿ. ಭಾಳ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಇಷ್ಟಿಯೊಳಗೆ ಬಂದಂಥದ್ದು ಇಡೀ ದೇಶದಲ್ಲಿ ಮಾದರಿಯಾದಂಥ ಈ ಸದನ ಅದು ಅದೇ ರೀತಿ ಮುಂದುವರಿಸಿಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಹೇಳಿ ಸದನವನ್ನು ನಾಳೆ 11 ಮುಂದುವರಿಸ್ತೀವಿ.